ಎಂತಾಯ್ತು ಮರಯ? ಮಿಂಚು ಕಣೋ. ಮಿಂಚು. ಈ ಬಿಸಿಲಲ್ಲಿ ಮಿಂಚ? ಎಂತ ಮಾತಾಡ್ತೀಯ ನೀನು? ನಿಜ ಕಣೋ. 1,000 ಬಲ್ಬ್ಗಳು ಒಟ್ಟಿಗೆ ಅವನಾದ್ರೆ ಹೇಗಿರುತ್ತೆ ಹೇಳು? ಬಿಲ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ಫಸ್ಟ್ ಟೈಮ್ ಲೈಫಲ್ಲಿ ಎಷ್ಟು ಸುಂದರವಾಗಿರೋ ಹುಡುಗಿ ನೋಡ್ತಾ ಇದ್ದೀನಿ ಕಣೋ. ಮುಟ್ಟೋಗ್ಬಿಟ್ಲಲ್ಲೋ, ಏನ್ ಮಾಡೋದೀಗ? ಹುಡುಗಿಯ ಸಾರಿ ಹೋಯ್ತು. ನಿಮ್ಮ ತಂದೆ ನಿನ್ನ ಇಲ್ಲಿಗೆ ಕೆಲಸಕ್ಕೆ ಕಳ್ಸಿದ್ರೆ ನೀನು ಹುಡುಗಿಯಿಂದ ಬೀಳೋದಾ? ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲೋ? ಅರೆ ನನಗಂತ ಗೊತ್ತು ಮಾರಾಯ. ಇಲ್ಲೇ ಜೇಬಲ್ಲಿ ಇಟ್ಟಿದೆ ಕಣೋ. ಯಾರ ಜೇಬಲ್ಲಿ ಇಟ್ಟೆ? ಕಾಲೇಜ್ ಡೇಸ್ ಅಂತ ಹೀಗೆ ನೀನು. ಅಲ್ಲಿ ನೋಡು. ಈಗೇನೋ ಮಾಡೋದು? ಮಂಗಳೂರಿಗೆ ಕಾಲಿಟ್ಟ ಫಸ್ಟ್ ಡೇ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲಿ, ನಿನ್ನ ಹಾರ್ಟ್ ಅಲ್ಲಿ. ಇಲ್ಲೇ ಇದ್ದರೆ ನೀನೆಲ್ಲಿ ಹೋಗ್ತಾ ಗೊತ್ತಿಲ್ಲ. ಮಾರಾಯ. ಹಾಯ್ ಸಾನ್. ಹಾಯ್ ರಾಮು. ಹೌ ಯು ಡಾರ್ಲಿಂಗ್? ಬಕ್ಕ ಎಂಚ ಉಲ್ಲಾರ್. ಏನ್ ಬಾಳ ಖುಷಿ ಆಗಿದ್ಯಾ? ಒಂದೇ ದಿವಸ ತುಳು ಎಲ್ಲ ಕಲ್ತ್ಬಿಟ್ಟಿದ್ಯಾ? ಮಂಗಳೂರು ಬಿಸಿಲು ಹೇಗಿದೆ? ಬಂದಾಗ ಸ್ವಲ್ಪ ಬಿಸಿಲಿತ್ತು, ಆದ್ರೆ ಈಗ ತಂಪಾಗಿದೆ. ಕೆಲ್ಸ ಹೇಗಿದೆ? ಅದು ರಾಮು, ಕೆಲ್ಸ ಗೊತ್ತಾಯ್ತು ಬಿಡು, ಬೇರೆ ಕೆಲ್ಸ ಹುಡುಕ್ಬೇಕು. ಹಾ ಸರಿ, ಇನ್ನೇನ್ ಸಮಾಚಾರ? ಸಮಾಚಾರ ಇದೆ ರಾಮು, ಇದೆ. ನಿಂತ್ಕೊಂಡಿದ್ರೆ ಕೂತ್ಕೊಂಡ್ಬಿಡು. ನಾನು ಹೇಳೋ ಮ್ಯಾಟ್ರ್ ಕೇಳಿ ಬಿದ್ಗಿದೋಗ್ಬಿಟ್ಯಾ? ಕೂತೇ ಇದ್ದೀನಿ ಕಣೋ, ಪರವಾಗಿಲ್ಲ ಹೇಳು. ಮಿಸ್ಟರ್ ರಾಮ್ ಪ್ರಸಾದ್, ಐ ಆಮ್ ಇನ್ ಲವ್. ಏನು? ಹೋಗಿ ಒಂದೇ ದಿನಕ್ಕೆ ಲವ್? ಎಸ್ ಮೈ ಡಿಯರ್ ಫಾದರ್. ನೀನ್ ಯಾವತ್ತಾದ್ರೂ ಏಂಜಲ್ ನ ನೋಡಿದ್ಯಾ? ಇಲ್ಲಪ್ಪ. ನಾನ್ ನೋಡಿದ್ದೀನಿ. ಆಕಾಶದಲ್ಲಿ ಮಿಂಚು ಬಂದ್ ಹೊರಟೋಗುತ್ತಲ್ಲ, ಹಂಗ್ ಬಂದ್ ಹೊರಟೋದ್ಲು ರಾಮು. ಅವಳನ್ನ ನೋಡಿ ಕ್ಷಣದಲ್ಲೇ ಅವಳು ನನ್ನ ಮನಸ್ಸಲ್ಲಿ, ನನ್ನ ರಕ್ತದಲ್ಲಿ, ನನ್ನ ಇಡೀ ದೇಹದಲ್ಲೇ ತುಂಬ್ಕೊಂಡ್ಬಿಡ್ತಾಳೆ ರಾಮು. ನಾನ್ 100 ವರ್ಷ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಬಾಳ್ಬೇಕಂದ್ರೆ ಅವಳು ನನ್ ಜೊತೆ ಇರ್ಬೇಕು, ಇದು ಫಿಕ್ಸ್. ಯಾರೋ ಅದು? ಎಲ್ಲಿದ್ದಾಳೆ? ಅವಳ ಹೆಸರೇನು? ಅವಳು ಯಾರು, ಎಲ್ಲಿದ್ದಾಳೋ, ಹೇಗಿದ್ದಾಳೋ ನನಗೆ ಗೊತ್ತಿಲ್ಲ. ಕಣ್ ತುಂಬಾ ತುಂಬಿಸ್ಕೊಂಡಿದ್ದೀನಿ. ನೀನ್ ಹೂವನ್ನು, ಅವಳು ಎಲ್ಲೇ ಇರ್ಲಿ ಹುಡುಕ್ಬಿಟ್ಟು ನಮ್ಮ ಮನೆ ತುಂಬಿಸ್ಕೊಂತೀನಿ. ಏ ಲೇಟ್ ಲತೀಫ್, ಹುಡ್ಕೋ. ಮೊದ್ಲು ಎಲ್ಲಿದ್ರು ಹುಡ್ಕೋ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಆಹಾ, ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು. ನೀನ್ ಇಷ್ಟ ಹೇಳ್ದೆ ಅಲ್ಲ, ಈಗ ನೋಡ್ತಾ ಇರು. ಎಂತ ಮಾರಾಯ, ನಿನಗೆ ಕೆಲಸ ಇಲ್ಲ ಅಂದ್ರೆ ನನಗೆ ಕೆಲಸ ಇಲ್ಲವಾ? ಆ ಹುಡುಗಿ ಬರ್ತಾಳೆ ಅಂತ ಎಂತ ಗ್ಯಾರಂಟಿ? ಏಯ್ ಬಾಯ್ ಹಾಕ್ಬೇಡ, ಸುಮ್ನೆರೋ. ಬರ್ತಾಳೆ, ನನಗ್ ಗೊತ್ತು. ಗೊತ್ತು, ಬರ್ತಾಳೆ. ಅವಳು ಬರೋಷ್ಟಲ್ಲಿ ನಾವು ಬಿಸಿಲಿಗೆ ಫ್ರೈ ಆಗಿರ್ತೇವೆ. ಬಂದಾಳೆ? ಬರ್ತಾಳೆ ಬರ್ತಾಳೆ. ನಮಸ್ಕಾರ, ನಾನು ರಮೇಶ್ ರಾಜ್, ಬೆಂಗಳೂರಿಂದ. ಅದೇ ವಿಕ್ರಮ್ ಫಾದರ್. ನಮಸ್ಕಾರ ಜಾನಕಿ, ಬೆಂಗಳೂರಿಂದ ಫೋನ್. ವಿಷಯ ಏನು ಅಂದ್ರೆ ವಿಕ್ರಮ್ ನಾಳೆ ಮಂಗಳೂರಿಗೆ ಬರ್ತಿದ್ದಾನೆ. ಹೌದಾ? ಎಷ್ಟೊತ್ತು ಬರ್ತಾ ಇದ್ದಾರೆ? ಅದೇ ಫಸ್ಟ್ ಫ್ಲೈಟ್ ಬರ್ತಿದ್ದಾನಂತೆ. ನಾಳೆ ವಿಕ್ರಮ್ ಬರ್ತಾ ಇದಾರಂತೆ. ಬಹಳ ಸಂತೋಷ. ಬರ್ಲಿ ಬರ್ಲಿ. ಏನಿಲ್ಲ, ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೋದಾ ಅಂತ ನನ್ ಮಗ ಕೇಳ್ದ. ಅಲ್ಲ, ನೀವು ತಪ್ಪು ತಿಳ್ಕೊಳ್ದೆ ಇದ್ರೆ. ಅಯ್ಯೋ, ಅದ್ರಲ್ಲೇನಂತೆ, ಕೊಡಿ ಮಾತಾಡ್ಲಿ. ಪೂರ್ಣಿಮಾ, ಪೂರ್ಣಿಮಾ ಬಾಯಲ್ಲಿ. ಯಾರು ಮಮ್ಮಿ? ಬೆಂಗಳೂರಿಂದ ಕಣೆ, ವಿಕ್ರಮ್ ಅವ್ರು ಫೋನ್ ಮಾಡಿದ್ದಾರೆ. ತಗೊಂಬ. ಮಾತಾಡು ಮಾತಾಡು. ನೀನೆಲ್ಲಿಗೆ? ಹಾಯ್. ಹಾಯ್, ಐ ಆಮ್ ವಿಕ್ರಮ್. ಐ ಆಮ್ ಪೂರ್ಣಿಮಾ. ವೆರಿ ಸ್ವೀಟ್ ನೇಮ್. ಥ್ಯಾಂಕ್ ಯು. ನಿಮ್ ಫೋಟೋ ನೋಡಿದೆ. ನಾನ್ ನನ್ನ ಲೈಫಲ್ಲಿ ಯಾವ್ದಾದ್ರು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದ್ರೆ ಅದು ನಿಮ್ಮನ್ನ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ನೇರವಾಗಿ ನಿಮ್ಮೂರಿಗೆ ಬರ್ತಾ ಇದೀನಿ. ಹೌದಾ? ಇಫ್ ಯು ಡೋಂಟ್ ಮೈಂಡ್, ನೀವೇನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸಿಟಿ ಸೆಂಟರ್ ಮಾಲ್ ಅಲ್ಲಿರೋ ಫುಡ್ ಕೋರ್ಟಿಗೆ ಬರ್ತೀರಾ? ಸಾಧ್ಯವಾದ್ರೆ ನೀವು ಒಬ್ರೇ. ನಾನಾ? ಅದಕ್ಕೂ ಒಂದ್ ಕಾರಣ ಇದೆ, ಅದನ್ನ ನೀವು ಮೀಟ್ ಆದಾಗ ಹೇಳ್ತೀನಿ. ಒನ್ ಸೆಕ್. ಸಿಟಿ ಸೆಂಟರ್ ಫುಡ್ ಕೋರ್ಟ್ಗೆ ಅವ್ರನ್ನ ರಿಸೀವ್ ಮಾಡೋದಕ್ಕೆ ನಾನೇ ಹೋಗ್ಬೇಕಂತೆ. ಅಯ್ಯೋ, ಬರ್ತೀನಿ ಅಂತ ಹೇಳು. ಹೇಳೆ. ಹಲೋ, ಹೇಳು. ಯಾ? ಇಫ್ ಇಟ್ಸ್ ಇನ್ಕನ್ವೀನಿಯಂಟ್ ಫಾರ್ ಯು. ನೋ ನೋ, ಇಟ್ಸ್ ಓಕೆ, ಐಲ್ ಕಮ್. ದೆನ್ ಇಟ್ಸ್ ಫೈನ್. ವಾಟ್ ಟೈಮ್? ಶಾರ್ಪ್ 3 o'clock ಬಂದ್ಬಿಡಿ. ಓಕೆ? ಓಕೆ. ನಿಮ್ ನಂಬರ್ ಕೊಡ್ತೀರಾ? 9821040558. ಓಕೆ, ಥ್ಯಾಂಕ್ ಯು. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಸೇಮ್ ಹಿಯರ್. ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್. ಬಾಯ್.
ಈ ಉಸಿರ ಕೊಲ್ಲದೆ. ಫೀಲಿಂಗ್ ಎರಡು ದಿವಸಕ್ಕೆ ದೇವದಾಸ್ ಪೋಸ್. ನಂದು ನೀವಿಬ್ರು ಒಂದಾಗಬೇಕು ಅಂತ ಇದ್ರೆ ಹೇಗೋ ಏನೋ ಒಂದಲ್ಲ ಒಂದ್ ದಿವಸ ಮೀಟ್ ಮಾಡೇ ಮಾಡ್ತೀರಾ. ಇಲ್ಲದಿದ್ರೆ ಎಷ್ಟು ಟ್ರೈ ಮಾಡಿದ್ರು ಪ್ರಯೋಜನ ಇಲ್ಲ, ಗೊತ್ತುಂಟಾ? ಇಲ್ಲ ವೆಂಕಿ, ಅವಳು ನನಗ್ ಸಿಗ್ತಾಳೆ, ಸಿಗ್ತಾಳೆ. ಸಿಗ್ಲಿ ಅನ್ನೋದೇ ನನಗೂ ಆಸೆ ಮಾರಾಯ. ಅಲ್ಲಿವರೆಗೆ ಎಂತ ಮಾಡ್ತೀಯಾ? ಇಲ್ಲಿ ಬಂದು ಮೀನ್ ಹಿಡಿತಾ ಕೂತ್ಕೋತಿಯಾ? ಕೆಲ್ಸ ಮಾಡೋದಿಲ್ಲ? ಈಗೇನ್ ಮಾಡೋದು? ನನಗೆ ಗೊತ್ತಿರೋ ಒಂದು ಜಾಗದಲ್ಲಿ ಕೆಲಸ ಉಂಟು. ಅಲ್ಲಿ ಆಫೀಸರ್ ನನ್ನ ಕ್ಲೋಸ್ ಫ್ರೆಂಡ್. ನಾನೆಲ್ಲ ಮಾತಾಡಿರ್ತೇನೆ. ನೀನೊಂದು ಕೆಲಸ ಮಾಡು ನಂದು. ನಾಳೆ ಕರೆಕ್ಟ್ 3 ಗಂಟೆಗೆ ಸಿಟಿ ಸೆಂಟರ್ ಫುಡ್ ಕೋರ್ಟ್ಗೆ ಹೋಗು. ಅಲ್ಲಿ ಅವ್ರನ್ನ ಬರ್ಲಿಕ್ಕೆ ಹೇಳ್ತೀನಿ. ನಿನಗೆ ಕೆಲಸ ಗ್ಯಾರಂಟಿ ಸಿಗ್ತದೆ. ಫಸ್ಟ್ ಕೆಲಸ ಮಾಡಪ್ಪ. ಆದ್ರೆ ನೀನ್ ಈ ತರ ಕಿತ್ತೋಗಿರೋ ಪ್ಯಾಂಟ್ ಶರ್ಟ್ ಹಾಕೊಂಡೋದ್ರೆ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ. ಬೇರೆ ಗೆಟಪ್ ಅಲ್ಲಿ ಎಂಟ್ರಿ ಕೊಡು. ಬೇರೆ ಗೆಟಪ್ಪ? ಹಾ. ಹಲೋ ಸುಷ್ಮಾ, ಅದೇನು ಅಂದ್ರೆ ಫೇಸ್ಬುಕ್ ಅಲ್ಲಿ ವಿಕ್ರಮ್ ಪ್ರೊಫೈಲ್ ನ ಸರ್ಚ್ ಮಾಡ್ತಿದ್ದೀನಿ. ಆದ್ರೆ ಹೆಸರಲ್ಲಿ ತುಂಬಾ ಪ್ರೊಫೈಲ್ಸ್ ಇದೆ. ಸೊ ಅವ್ರ ಹೆಸರು ಜೊತೆ ಕಂಪನಿ ಹೆಸರನ್ನು ಟೈಪ್ ಮಾಡಿ ನೋಡೆ. ಓ ಯಾ, ಜಸ್ಟ್ ಹೋಲ್ಡ್ ಆನ್. ಯಾಕೆ, ಏನಾಯ್ತು? ಸಿಸ್ಟಮ್ ಕರಪ್ಟ್ ಆಯ್ತು. ಹಾ ಹೇಳಿ ಮನು. ಸರ್, ಇವತ್ತು ನಮ್ಮ ಕಂಪ್ನಿಯಿಂದ ಬ್ಯಾಂಕಾಕ್ ಮಲೇಷಿಯಾಗ ಹೋಗ್ಬೇಕಿತ್ತಲ್ಲ. ಅರುಣ್ ಅವ್ರ ಫಾದರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹೋಗಕ್ ಆಗ್ತಾ ಇಲ್ಲ. ಸೊ ಈ ಪ್ರಾಜೆಕ್ಟ್ ವಿಷಯ ಮಾತಾಡಕ್ ಬೇರೆ ಯಾರನ್ನ ಕಳಿಸ್ಲಿ ಸರ್? ಅರುಣ್ ಬಿಟ್ರೆ ಇನ್ಯಾರಿದ್ದಾರೆ ನಮ್ಮ ಆಫೀಸಲ್ಲಿ? ಓಕೆ, ಡೂ ಒನ್ ಥಿಂಗ್. ಬ್ಯಾಂಕಾಕ್ಗೆ ನನಗೆ ಟಿಕೆಟ್ ಬುಕ್ ಮಾಡ್ಬಿಡಿ. ಸರ್, ನಾವು ಆಲ್ರೆಡಿ ನಿಮ್ಗೆ ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದೀವಲ್ಲ ಸರ್? ಅಲ್ಲ ರೀ, 1 ವಾರ ತಾನೇ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಓಕೆ? ಎಸ್ ಸರ್. ಪ್ರಸಾದ ಕೊಡೋದ್ ಹೋದ್ರಾಯ್ತಲ್ವೇನೆ? ಅಯ್ಯೋ, ಪ್ರಸಾದ ಎಲ್ಲಿಂದ ಬಂತು? ಹೇಗ್ ಹೇಳಿ ನಿಮ್ಗೆ? ಅಲ್ರಿ, ವಿಕ್ರಮ್ ಮದ್ವೆಗೆ ಒಪ್ಕೊಂಡಿದ್ದಾನೆ. ಅದು ಅಲ್ಲದೆ ಹುಡುಗಿ ನೋಡಕ್ಕೆ ಮಂಗಳೂರ್ ಬೇರೆ ಹೋಗ್ತಿದ್ದಾನೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಈಶ್ವರನ್ ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದೀನಿ. ಸಂಕಲ್ಪ ಮಾಡಕ್ ಮುಂಚೆನೆ ಅಲ್ಲಿ ಇರ್ಬೇಕು ತಾನೆ? ಇರ್ಬೇಕು. ಏನ್ ಮಾಡುದು? ಮಂಗಳೂರು ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಿದೀನಿ ಅಂತ ಅಪ್ಪ ಅಮ್ಮಂಗೆ ಹೇಳಿದ್ರೆ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಒಂದ್ ಕೆಲಸ ಮಾಡ್ತೀನಿ, ಅಲ್ಲಿಂದಾನೆ ಫೋನ್ ಮಾಡ್ಬಿಡ್ತೀನಿ. ಏ ಪೂರ್ಣಿ, ನೀನಿನ್ನು ರೆಡಿ ಆಗಿಲ್ವಾ? ಬಾ ಇಲ್ಲಿ. ರೆಡಿ ಆಗ್ತಾ ಇದ್ದೀನಮ್ಮ. ನಿನ್ ಫೋನ್ ಸ್ವಲ್ಪ ಕೊಡಮ್ಮ. ಏ, ನೀನ್ ಬೇಗ ಹೋಗಿ ರೆಡಿ ಆಗು. ವಿಕ್ರಮ್ನ ರಿಸೀವ್ ಮಾಡ್ಕೊಂಡ್ ಬರ್ಬೇಕಲ್ವಾ? ಮಾ, ಹುಡುಗ ಬೆಂಗಳೂರಲ್ಲಿ ಓನ್ ಸಾಫ್ಟ್ವೇರ್ ಕಂಪನಿ ಇಟ್ಕೊಂಡಿದ್ದಾನೆ. ಹಾ ಹೌದು, ಅವ್ರ ತಾಯಿ ತಂದೆನೂ ತುಂಬಾ ಒಳ್ಳೆಯವ್ರಂತೆ. ಹುಡುಗನ್ ಫೋಟೋ ನಾವು ನೋಡಿಲ್ಲ. ಹುಡುಗ ಫೋಟೋ ಬೇಡ, ನಾನೇ ನೇರವಾಗಿ ಬರ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಕಂಟಿನ್ಯೂಸ್ ಎಂಗೇಜ್ ಇದೆಯಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವಿನ್ನೂ ಮಾತಾಡ್ತಿದ್ದೀರಾ? ಕೊಡಿ ಇಲ್ಲಿ. 20 ಮಿಸ್ಡ್ ಕಾಲ್ಸ್. ಹೌದೇನೆ? ನೀವೀಗ್ಲೇ ಇಷ್ಟೊಂದು ಮಾತಾಡ್ಬೇಕಿತ್ತಾ? ಬೇಜಾರ್ ಮಾಡ್ಕೊಂಡಿರ್ತಾರೆ. ಅರೆ ಮಾಡಮ್ಮ, ಈಗೇನಾಯ್ತು ಮಾಡು. ನಂಬರ್ ಬಿಸಿ ಅಂತ ಬರ್ತಾ ಇದೆ. ಪಾಪ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ಬೋದು. ವೇಟ್ ಮಾಡ್ತಿರ್ಬೋದು ಏನೋ. ಏನ್ ಮಾಡ್ಲಿ ನಾನೀಗ? ನೀನು ತಲೆ ಕೆಡಿಸ್ಕೋಬೇಡ. ಸಿಟಿ ಸೆಂಟ್ರಲ್ ಇರೋ ಫುಡ್ ಕೋರ್ಟ್ ಅಲ್ಲಿ ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಹೋಗ್ ಕರ್ಕೊಂಬಾ. ಆದ್ರೆ ನಾನು ಅವ್ರು ನೋಡಿಲ್ವಲ್ಲ. ಅವ್ರು ನಿನ್ ಫೋಟೋ ನೋಡಿದಾರಲ್ವೇ, ಗುರ್ತಿಸ್ತಾರೆ. ಹಾ, ಹೋಗ್ ಹೋಗ್ ಹೋಗ್, ಬೇಗ ಹೋಗು. ಲೆಟ್ಸ್ ಗೋ. ನೀನ್ ಹೋಗು, ನಾನ್ ಬೇಡ. ಆಲ್ ದಿ ಬೆಸ್ಟ್. ಓಕೆ. ಅಮ್ಮ ಅಮ್ಮ, ಅದ್ ನನ್ ಡ್ರೆಸ್. ಏನೇ ಕಣ್ ಕಾಣಲ್ವೇನೆ? ಸಾರಿ ಕಣೆ, ಅಯ್ಯೋ ಆಫ್ ಆಗ್ಬಿಟ್ಟಿದೆ. ಆನೇ ಆಗ್ತಿಲ್ಲ. ನೋಡ್ಕೊಂಡ್ ಬರಕ್ಕಾಗಲ್ವೇನೆ ಆಶು? ಅಶಿಶು, ನಾನ್ ಏನ್ ಮಾಡ್ಲಿ? ಮೊಬೈಲ್ ಬೇರೆ ಆಫ್ ಆಗಿದೆ.
ಅವ್ರು ನೋಡು ಇಲ್ಲ ನಾನು. ಅಯ್ಯೋ ಇನ್ನೂ ಲೇಟ್ ಆದ್ರೆ ಬೇಜಾರ್ ಮಾಡ್ಕೋತಾರಮ್ಮ. ನಿನ್ ಫೋಟೋ ನೋಡಿದಾರಲ್ಲ, ಹೋಗಮ್ಮ. ಲೇಟ್ ಆಗುತ್ತೆ, ಹೋಗಿ ಬೇಗ ಹೋಗು. ತಗೋ. ಸಾರಿ ಅಂತ ಹೇಳದ್ನಲ್ಲ. ಏನೇ ಆಶು ನೀನು? Hi, due to an emergency, I am leaving for Bangkok. I can't get through to your phone. I will be back after a week. Bye. Take care. ಅವಾಗ್ಲಿಂದ ಕಾಯ್ತಾ ಇದೀನಿ. ಅವ್ರು ಬರ್ತಾರ ಇಲ್ವಾ ನನಗೆ ಹೇಳ್ಬಿಡು. ಅವ್ರು ಬರಲ್ಲ ಅಂದ್ರೆ ನಾನು ಹೊರಡ್ತೀನಿ. ನಾನ್ 3 ಗಂಟೆಗೆ ಬಂದೆ, ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇನ್ ಎಷ್ಟೊತ್ತಂತ ಕಾಯೋದು? ಇದುವರೆಗೂ ನಾನು ನನ್ನ ಲೈಫಲ್ಲಿ ಯಾರಿಗೂ ಇಷ್ಟೊತ್ತು ಕಾದೇ ಇಲ್ಲ, ಏನೋ. ಅದು ಗೊತ್ತಾಯ್ತು. ಬಂದ್ರು. Are you Vikram? Hi, I am Purnima. Nice to meet you. ಸುಮಾರು ಹೊತ್ತಿಂದ ಕಾಯ್ತಿದ್ದೀರೇನೋ. ಸಾರಿ. ಇಟ್ಸ್ ಓಕೆ. ತುಂಬಾ ಸಲ ಫೋನ್ ಮಾಡಿದ್ರಿ ನೀವು. ನಮ್ಮ ಮಮ್ಮಿ ಡ್ಯಾಡಿ ನೀವು ಬರೋ ವಿಷಯನ ನನ್ನ ಫೋನಿಂದಾನೇ ಎಲ್ಲಾರ್ಗೂ ತಿಳಿಸ್ತಾ ಇದ್ರು. ಸೊ ಐ ಮಿಸ್ಡ್ ಯುವರ್ ಕಾಲ್ಸ್. ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ಮನೇಲಿ ಎಲ್ರೂ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ಮನೆಗ? ಓಕೆ ಬನ್ನಿ. ಮೀಟಿಂಗ್ ಮುಗೀತಾ? ಹೌದು, ಮೀಟಿಂಗ್ ಮುಗಿಸ್ಕೊಂಡೆ ನಿಮ್ಗಲ್ಲಿ ಕಾಯ್ತಿದ್ದೆ. ಎಲ್ಲಿ ಉಳ್ಕೊಂಡಿದ್ದೀರಾ? ಪೆಂಟಗನ್, ಹೋಟೆಲ್ ಪೆಂಟಗನ್. ಹಾ, ಅಲ್ಲೇ. ಓ, ನನ್ ಮೊಬೈಲ್ ನೀರಿಗೆ ಬಿದ್ದೋಯ್ತು. ನೀವು ತುಂಬಾ ಸರ್ತಿ ಟ್ರೈ ಮಾಡಿದ್ರಿ ಅನ್ಸುತ್ತೆ. ಹೌದೌದು, ತುಂಬಾ ಸತಿ ಟ್ರೈ ಮಾಡಿದೆ. ಸಾರಿ ಫಾರ್ ದ್ಯಾಟ್. ಇಟ್ಸ್ ಓಕೆ. ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಬಂದೆ ಬಂದೆ. ಬನ್ನಿ ಒಳಗೆ. ಪ್ಲೀಸ್ ಕಮ್. ನಮ್ ಡ್ಯಾಡಿ, ಹಲೋ. ಹಲೋ ವಿಕ್ರಮ್. ಮಮ್ಮಿ, ನಮ್ ನಮಸ್ಕಾರ. ಬೆಸ್ಟ್ ಫ್ರೆಂಡ್ ಸುಷ್ಮಾ ಅಂತ. ಹಾಯ್. ತಂಗಿ. ವಿಕ್ರಮ್, ಜರ್ನಿ ಎಲ್ಲ ಕಂಫರ್ಟಬಲ್ ಆಗಿತ್ತಾ? ಇತ್ತು ಇತ್ತು. ವೆರಿ ಗುಡ್. ಬನ್ನಿ ಬನ್ನಿ. ಬನ್ನಿ ಬನ್ನಿ. ನಡೀರಿ. ಪ್ಲೀಸ್. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಎಷ್ಟು ದಿವಸ ಪ್ರಾಜೆಕ್ಟ್ ಮಂಗಳೂರಲ್ಲಿ? ಪ್ರಾಜೆಕ್ಟು 1 ವೀಕ್ ಅಂಕಲ್. ಓ ಹೌದಾ? ಒಂದ್ ನಿಮಿಷ. ತಗೊಳ್ಳಿ. ಥ್ಯಾಂಕ್ಸ್. ಕೊಡು. ಅಲ್ಲಿಡಮ್ಮ. ಕೂತ್ಕೋ. ನೋಡಿ ಮಿಸ್ಟರ್ ವಿಕ್ರಮ್, ನನ್ನ ಹೆಸರು ಅಶ್ವಿನಿ ಅಂತ, ಪೂರ್ಣಿಮಾ ತಂಗಿ. ಈ ಮನೆಯಲ್ಲಿ ಯಾವ್ದೇ ವಿಚಾರ ಆಗ್ಲಿ ಮೊದಲು ನನ್ಗಿಷ್ಟ ಆದ್ರೇನೆ ನಮ್ಮ ಅಕ್ಕಂಗೆ ಇಷ್ಟ ಆಗೋದು. ಅದೇನೆ ಪೂರ್ಣಿ? ಏ ಆಶು, ಸುಮ್ನೆ ಇರು. ಅವಳು ಹಾಗೇನೆ, ಸ್ವಲ್ಪ ಬಾಲ ಜಾಸ್ತಿ. ಸದ್ಯ ನಿಮ್ ದೊಡ್ಡ ಮಗಳಿಗಿಲ್ಲ ಅನ್ಸುತ್ತೆ. ಯು ಹ್ಯಾವ್ ಎ ಗುಡ್ ಸೆನ್ಸ್ ಆಫ್ ಹ್ಯೂಮರ್.
ನೀವ್ ಅಷ್ಟು ದೊಡ್ಡ ಸಾಫ್ಟ್ವೇರ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅದ್ ಎಷ್ಟು ಸಿಂಪಲ್ ಆಗಿದ್ದೀರಿ. ರಿಯಲಿ ವೆರಿ ನೈಸ್. ನಾನು ಚಿಕ್ಕ ವಯಸ್ಸಿಂದ ಹೀಗೇನೆ. ನನಗೆ ಎಲ್ರ ಜೊತೆನೂ ಸಿಂಪಲ್ ಆಗಿರ್ಬೇಕು ಅನ್ನೋದೇ ಆಸೆ. ಈ ದೊಡ್ಡಸ್ಗೆ ಇದೆ ಅಂತ ತೋರ್ಸ್ಕೊಳ್ಳೋದೆಲ್ಲ ನನಗಿಷ್ಟ ಆಗಲ್ಲ. ಐ ಆಮ್ ನಾಟ್ ಲೈಕ್ ದಟ್. ಈ ವಿಷಯದಲ್ಲಿ ನಮ್ ಪೂರ್ಣಿಗೂ ನಿಮ್ಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬರದ್ ಬಂದ್ಬಿಟ್ಟಿದೀನಿ. ಟಿವಿ ನ್ಯೂಸ್ ಅಲ್ಲಿ ಬರ್ದಿದ್ರೆ ಸಾಕು. ನಮ್ಮ ಅಕ್ಕನ್ ನೋಡಿದ್ರಲ್ಲ, ನಿಮ್ಗೇನ್ ಅನಿಸ್ತು? ಅನ್ಸೋದ ಗಟ್ಟಿಗೆ ಬಾಚ್ ತಪ್ಕೊಂಡ್ಬಿಡ್ಬೇಕು ಅನ್ಸ್ತು. ಯಾಕೆ ಸುಮ್ನಾಗ್ಬಿಟ್ರಿ? ಅದೇ ಇಷ್ಟ ಆಗಿದ್ದಕ್ಕೆ ತಾನೇ ಹಿಂದೆ ಮುಂದೆ ನೋಡ್ದೆ ಇಲ್ಲಿ ತನಕ ಬಂದಿರೋದು. ಸರಿ ವಿಕ್ರಮ್, ನೀವೊಂದ್ಸಲಿ ನಿಮ್ ತಂದೆ ತಾಯಿಯವ್ರನ್ನ ಕರ್ಕೊಂಡ್ ಬಂದ್ಬಿಡಿ. ನಮ್ ಪೂರ್ಣಿನ ಅವರು ನೋಡ್ದಂಗಾಗತ್ತೆ. ಕರ್ಕೊಂಡ್ ಬರ್ಬೋದು, ಆದ್ರೆ ನಾನು ಒಪ್ಕೊಂಡ್ರೆ ಸಾಕು. ಅವ್ರು ಒಪ್ಕೊಂಡಂಗೇನೆ. ಹೌದಾ? ಅಂದ್ರೆ ನಮ್ಮ ಅಕ್ಕ ನಿಮ್ಗೆ ಹಿಡ್ಸಿದಾಳೆ ಅಂತ ಆಯ್ತು. ನನಗಿಷ್ಟ ಆದ್ರೆ ಸಾಕ, ಅವ್ರಿಗೂ ಇಷ್ಟ ಆಗ್ಬೇಕಲ್ಲ. ಅವಳಿಗಿಷ್ಟ ಆಗ್ಲಿಲ್ಲ ಅಂದಿದ್ರೆ ನಿಮ್ ಮುಂದೆ ಬರ್ತಾನೆ ಇರ್ಲಿಲ್ಲ ಅಲ್ವೇನೆ? ಸರಿ, ಹಾಗಿದ್ರೆ ನಾನೇನ್ ಹೊರಡ್ತೀನಿ. ನೀವ್ ಯಾಕೆ ಹೋಟೆಲ್ ನಲ್ಲಿ ಅಲ್ಲಿ ಇಲ್ಲಿ ಉಳ್ಕೋಬೇಕು? ನಮ್ದೇ ಇಷ್ಟು ದೊಡ್ಡ ಮನೆ ಇದೆಯಲ್ಲ, ಇಲ್ಲೇ ಉಳ್ಕೋಬಹುದಲ್ಲ. ನೀವ್ ಇಲ್ಲೇ ಇದ್ರೆ ತಾನೆ ನಮ್ಗೆ ನಿಮ್ ಲೈಕಿಂಗ್ಸ್ ಟೇಸ್ಟ್ ಬಗ್ಗೆ ಎಲ್ಲ ಗೊತ್ತಾಗೋದು. ಹಾ, ನಾವ್ ಹೇಳದೆ ಇರ್ತಾರ? ಯಾರ್ ಹೇಳ್ಬೇಕು ಅವ್ರು ಹೇಳಿದ್ರೆ ಇರ್ತಾರೆ. ಚೇಚೆ, ಹಾಗೇನಿಲ್ಲ. ಅಲ್ಲೂ ನಾನೊಬ್ನೇ ಇರ್ಬೇಕು. ನನಗೂ ಇರಕ್ ಆಸೆನೆ. ಆದ್ರೆ ಕ್ಲೈಂಟ್ಸು, ಫೋನ್ ಕಾಲ್ಸು, ತುಂಬಾ ಡಿಸ್ಟರ್ಬೆನ್ಸಸ್ ಇರುತ್ತೆ ನಿಮ್ಮೆಲ್ರಿಗೂ. ವಿಕ್ರಮ, ಎಲ್ಲಿದ್ಯೋ ಅಲ್ಲೇ ಇದ್ಬಿಡು. ಈ ಮನೆ ಕಡೆ ತಲೆನೇ ಹಾಕ್ಬೇಡ. ಅದಕ್ಕೆ ಇಫ್ ಯು ಫೀಲ್ ಅನ್ಕಂಫರ್ಟಬಲ್ ಇಟ್ಸ್ ಅಪ್ ಟು ಯು. ನೀವೆಲ್ರೂ ಇಷ್ಟೊಂದು ಹೇಳ್ತಾ ಇದ್ದೀರಾ. ಅಂಕಲ್ ಒತ್ತಾಯ ಮಾಡ್ತಾ ಇದ್ದಾರೆ. ಇರ್ತೀನಿ. ಆದ್ರೆ ರೂಮಲ್ಲಿ ದೇವ್ರ ಫೋಟೋ ಇದೆ ಅಲ್ಲ? ದೇವ್ರ ಫೋಟೋನಾ? ಯಾಕೆ? ಅದು ನಾನು ಇಲ್ಲಿರೋ ತನಕ ದಿನ ಬೆಳಿಗ್ಗೆ ದೇವ್ರಿಗೆ ಕೈ ಮುಗಿಬೇಕು. ನಿಮ್ಗೆ ಯಾವ ದೇವ್ರ ಫೋಟೋ ಬೇಕು? ಸದ್ಯಕ್ಕೆ ಎಷ್ಟಿದ್ರೂ ಪರವಾಗಿಲ್ಲ, ಬೇಕಾಗತ್ತೆ. ವಿಕ್ರಮ್, ಅದೇ ಗೆಸ್ಟ್ ರೂಮ್. ನೀವು ಹೋಗಿ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅಲ್ಲೇನಾದ್ರೂ ನಿಮ್ಗೆ ಬೋರ್ ಆದ್ರೆ ಇಲ್ಲಿ ಬಂದು ನಿಮಗೆ ಯಾವ ಸಿಡಿ ಬೇಕೋ ಹಾಕೊಂಡು ನೋಡಬಹುದು. ಓಕೆ, ಥ್ಯಾಂಕ್ ಯು.